ನಮಸ್ಕಾರ, ಹೇಗಿದ್ದೀರಾ ಎಲ್ಲರೂ? ಇವತ್ತು ನಾವು ಒಂದು ಸ್ಪೆಷಲ್ ಮಸಾಲೆ ತಯಾರು ಮಾಡುವ, ಫಿಶ್ ಫ್ರೈ ಮಾಡುವ ಮಸಾಲೆ. ಇದು ಮನೆಯಲ್ಲೇ ತಯಾರು ಮಾಡೋದು, ಅಂಗಡಿಯಿಂದ ತರಬೇಕಂತ ಏನಿಲ್ಲ. ಇದೊಂದು ರೆಡಿ ಇದ್ದರೆ ಉಂಟಲ್ಲ, ನಿಮಗೆ ಯಾವಾಗ ಬೇಕಾದರೂ ಫಿಶ್ ಫ್ರೈ ಮಾಡ್ಬೋದು. ಆದರೆ ತುಂಬ ದಿವಸ, ಒಂದು 4-5 ಸರ್ತಿ ಮಾಡ್ಬೋದು ಒಮ್ಮೆ ಮಾಡಿಟ್ಟರೆ. ಆದರೆ ಫ್ರಿಜ್ಜಲ್ಲಿ ಇಟ್ಟು ತಿನ್ನೋದು ಅಷ್ಟು ಒಳ್ಳೆಯದಲ್ಲ ಅಂತ ನನ್ನ ಅನಿಸಿಕೆ. ಆದಷ್ಟು ಫ್ರೆಶ್ ಆಗಿ ಮಾಡಿದರೆ ಒಳ್ಳೆಯದು ಅಲ್ವಾ? ಈಗ ಈ ಮಸಾಲೆ ತಯಾರಿಸಲು ಏನೆಲ್ಲ ಬೇಕೆಂದರೆ, ಇದು ಯಾವುದೇ ಫಿಶ್ಶಿಗೆ ಸಹ ಆಗ್ತದೆ ಆಯಿತಾ. ಯಾವುದೇ ಮೀನು ಆಗ್ಬೋದು, ಇದಕ್ಕೆ ಬಂಗುಡೆ ಆಗ್ತದೆ. ನಾನಿವತ್ತು ಕಲ್ಲೂರು ಫಿಶ್ ಉಂಟಲ್ಲ, ಅದಕ್ಕೆ ಮಾಡ್ತೇನೆ. ಅದಕ್ಕೆ ಹಾಕಿದ್ದೇನೆ, ಇದನ್ನು ಫ್ರೈ ಮಾಡಿದ್ದೇನೆ. ತುಂಬ ಚೆನ್ನಾಗಿ ಆಗ್ತದೆ ಮಾತ್ರ. ಮತ್ತು ಯಾರೆಲ್ಲ ಫಸ್ಟ್ ಟೈಮ್ ನಮ್ಮ ಚಾನಲನ್ನು ನೋಡ್ತಾ ಇದ್ದೀರಿ, ನಮಗೊಂದು ಸಬ್ಸ್ಕ್ರೈಬ್ ಮಾಡಿ ಆಯಿತಾ. ಮತ್ತು ಫಿಶ್ ಫ್ರೈ ಯಾರಿಗೆಲ್ಲ ಇಷ್ಟ ಕಮೆಂಟ್ ಮಾಡಿ, ಮತ್ತು ಎಲ್ಲರಿಗೂ ಸಹ ಶೇರ್ ಮಾಡಿ ಆಯಿತಾ. ಇದೊಂದು ಮಸಾಲೆ ಇದ್ದರೆ ಸಾಕು, ನೀವೆಲ್ಲರೂ ಸಹ ಇಷ್ಟಪಡ್ತೀರಿ. ಈಗ ಮಸಾಲೆ ಮಾಡಲು ಒಂದು 10-12 ಕೆಂಪು ಮೆಣಸು. ಇದು ಖಾರ ಇರೋದಿಲ್ಲ ಅಷ್ಟು ಅಲ್ಲ, ಆ ಮೆಣಸು ಮಾತ್ರ ತೆಗೆದುಕೊಳ್ಳಿ. ಆ ಮೆಣಸನ್ನು ಸ್ವಲ್ಪ ಒಂದು ಲೋಟ ನೀರು ಹಾಕಿ ಒಂದು ಪಾತ್ರೆಯಲ್ಲಿ ಇದು ಮೆಣಸನ್ನು ಸ್ವಲ್ಪ ಬೇಯಲಿಕ್ಕೆ ಇಡಬೇಕು. ಒಂದು 5 ನಿಮಿಷ ಸಾಕು, ಬೆಂದರೆ 5 ನಿಮಿಷದಲ್ಲಿ ಸಾಕು. ಅದು ಅಷ್ಟು ಸ್ವಲ್ಪ ಹೊತ್ತು ತಣ್ಣಗಾಗಲಿಕ್ಕೆ ಇಡಿ. ಆಮೇಲೆ ಇದು ಉಂಟಲ್ಲ, ಒಳ್ಳೆ ಕಲರ್ ಬರ್ತದೆ ಈಗ ಈ ಮಸಾಲೆ ಮಾಡಿದರೆ. ಅದಕ್ಕೆ ಆಮೇಲೆ ಅದೇ ಮೆಣಸು ಬಿಸಿ ಮಾಡಿದ್ದು, ಆಮೇಲೆ 1 ಚಮಚ ಕೊತ್ತಂಬರಿ, 1/4 ಚಮಚ ಜೀರಿಗೆ. ಅದು ಹಸಿ ಕೊತ್ತಂಬರಿ ಆಯಿತಾ, ಜೀರಿಗೆ ಸಹ ಫ್ರೈ ಮಾಡಿದ್ದಲ್ಲ. ಸ್ವಲ್ಪ ಹುಳಿ, 1 ತುಂಡು ಶುಂಠಿ, 4 ಕಾಯಿ ಮೆಣಸು, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು, 1 ಚಮಚ ಉಪ್ಪು. ಇದು ಎಲ್ಲವನ್ನು ಒಟ್ಟಿಗೆ ಗ್ರೈಂಡ್ ಮಾಡಬೇಕು ನೈಸಾಗಿ. ಇದು ಮಸಾಲೆ ಉಂಟಲ್ಲ ಎಷ್ಟು ಚೆನ್ನಾಗಿ ಆಗ್ತದೆ ಅಂದರೆ, ಆಮೇಲೆ ಟೇಸ್ಟ್ ಮಾಡಿ ನೋಡಿ ಬೇಕಾದರೆ, ಎಷ್ಟು ಒಳ್ಳೆಯದು ಕಡಕ್ಕಾಗಿದೆ ಇದು ಮಸಾಲೆ ಆಯಿತಾ. ತುಂಬ ಚೆನ್ನಾಗಿ ಆಗ್ತದೆ, ಮೀನಿಗೆ ಒಳ್ಳೆ ಎಳಿತದೆ ಉಪ್ಪು ಮಸಾಲೆ ಎಲ್ಲ. ಇದು ಮಸಾಲೆ ಮಾಡಿದರೆ ಸ್ವಲ್ಪ ಚಪ್ಪೆ ಕೂಡ ಆಗೋದಿಲ್ಲ. ಆಮೇಲೆ ನಾನು ಮೀನೆಲ್ಲ ಅದು ಕಡೆದಾಯಿತು ನೋಡಿ, ಈ ಥರ ಆಗ್ತದೆ. ಎಷ್ಟು ನೈಸ್ ಆಗಬೇಕಾಯ್ತಾ. ಉಪ್ಪೆಲ್ಲ ಸರಿ ಉಂಟಂತ ನೋಡಿ, ಕರೆಕ್ಟ್ ಇರ್ತದೆ. ಆಮೇಲೆ ನಾನು ಇವತ್ತು ಕಲ್ಲೂರು ಮೀನು ತಗೊಂಡದ್ದು. ಅದಕ್ಕೆ ನೋಡಿದ್ದು ಈ ಥರ ಮಾರ್ಕ್ ಮಾಡಬೇಕು. ಇದೊಂದು ಟಿಪ್ಸ್ ನಿಮಗೆ. ಒಳ್ಳೆ ಉಪ್ಪೆಲ್ಲ ಎಳಿಬೇಕಾದ್ರೆ ಮಸಾಲೆ ಇದೇ ಥರ ಮಾರ್ಕ್ ಮಾಡಬೇಕು. ಮತ್ತು ಸ್ಮೆಲ್ ಕೂಡ ಬರೋದಿಲ್ಲ ಈ ಥರ ಮಾಡಿದರೆ ಆಯಿತಾ. ಯಾವುದೇ ಮೀನಿಗೆ ಸಹ ಇದೇ ಥರ ಇದು ಮಾರ್ಕ್ ಮಾಡಿ. ಆಮೇಲೆ ಮಸಾಲೆ ಒಳ್ಳೆ ಎಳಿತದೆ ಅದಕ್ಕೆ. ಆ ಥರ ಮಾಡಿ 1 ಗಂಟೆ ಇಡಬೇಕು ಅದನ್ನು. ಈಗ ಅದಕ್ಕೆ ಮಸಾಲೆ ಹಾಕುವ. ಖಾಲಿ ಅದೇ ಮಸಾಲೆಯನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕಾಯ್ತಾ. ಇದು ಬೇರೆ ಮೀನಿಗೆ ಸಹ ಆಗ್ತದೆ, ಯಾವುದೇ ಮೀನು. ಇದು ಕಲ್ಲೂರು ಸ್ವಲ್ಪ ಚಪ್ಪೆ ಅಲ್ಲ, ಇದು ಆಪ್ಷನಲ್, ಬೇಕಂತ ಇಲ್ಲ. ನಾನು ಸ್ವಲ್ಪ ಅದಕ್ಕೆ 1 ಚಮಚ ಕಾರ್ನ್ಫ್ಲೋರ್ ಹಾಕಿದ್ದೇನೆ. ಅದು ಬೇಕು ಅಂತ ಇಲ್ಲ, ಯಾಕೆಂದರೆ ಸ್ವಲ್ಪ ಸಪ್ಪೆ ಆಗ್ತದೆ ಮಾತ್ರ ಹಾಕಿದರೆ. ಅದೇ ಮಸಾಲೆ ಸಾಕು. ನಾನು ಮಾತ್ರ ಸ್ವಲ್ಪ ಇವತ್ತು ಹಾಕಿದ್ದೇನೆ ಮಸಾಲೆ. ಅದೇ ಸಾಕು ಮಸಾಲೆ, ಅದು ಒಳ್ಳೆಯದಿರ್ತದೆ. ಇದನ್ನು 1 ಗಂಟೆ ಇಡಿ ಆಯಿತಾ. ಉಪ್ಪು ಎಳಿಲಿಕ್ಕೆ ಅರ್ಧ ಗಂಟೆ ಸಾಕ್ತದೆ. ಆಮೇಲೆ ಒಂದು ತವಾದಲ್ಲಿ ಫ್ರೈ ಮಾಡುವ. ಜಾಸ್ತಿ ಎಣ್ಣೆ ಸಹ ಬೇಡ ಇದಕ್ಕೆ. ನಾವು ಯಾವಾಗಲೂ ಬಾಳೆ ಎಲೆ ಹಾಕಿ ಫ್ರೈ ಮಾಡೋದು ಹೆಚ್ಚಾಗಿ. ಇದೇ ಥರ ಫ್ರೈ ಮಾಡೋದು ನಾವು ಜಾಸ್ತಿ, ಯಾಕೆಂದರೆ ಆಯಿಲ್ ಕಡಿಮೆ ಬೇಕಲ್ಲ ಇರ್ತದಲ್ಲ, ಅದಕ್ಕೆ ಜಾಸ್ತಿ ಆಯಿಲ್ ಬೇಡ ಇದಕ್ಕೆ. ಅದಕ್ಕೆ ಈ ಥರ ಮಾಡೋದು. ಇದು 1 ಗಂಟೆ ನಂತರ
ನೋಡಿ ಈ ಥರ ಫ್ರೈ ಮಾಡಬೇಕು. ಸ್ವಲ್ಪ ಹುಳಿ ಕೂಡ ಆಗೋದಿಲ್ಲ ಇದು. ನೋಡಿ ಅಂತೆ ಎಷ್ಟು ಚೆನ್ನಾಗಿದೆ ಅಲ್ಲ. ಮಸಾಲೆ ಎಲ್ಲ ತುಂಬ ಒಳ್ಳೆ ರೀತಿಯಲ್ಲಿ ಎಳೆದಾಗಿದೆ. ನಾನು ಬಂಗುಡೆಗೆ ಸಹ ಇದೇ ಥರ ಮಾಡಿದ್ದೇನೆ. ಇನ್ನೊಂದು ಸಲ ಮಾಡ್ತೇನೆ ಆ ವಿಡಿಯೋ, ಆಯಿತಾ? ಮತ್ತು ಯಾರಿಗೆಲ್ಲ ನಮ್ಮ ಚಾನಲ್ನ ವಿಡಿಯೋ ಎಲ್ಲ ಇಷ್ಟ ಆಯಿತು ನಮಗೆಲ್ಲ ಕಮೆಂಟ್ ಮಾಡಿ, ಆಯಿತಾ? ಈಗ ಲೋ ಫ್ಲೇಮಲ್ಲಿ ಫ್ರೈ ಮಾಡುವ. ಸ್ವಲ್ಪ ಸ್ವಲ್ಪ ಆಯಿಲ್ ಹಾಕುವ, ಕೋಕೋನಟ್ ಆಯಿಲ್ ಮಾತ್ರ, ಜಾಸ್ತಿ ಆಯಿಲ್ ಬೇಡ ಇದಕ್ಕೆ, ಸ್ವಲ್ಪವೇ ಸಾಕು. ನಮ್ಮ ಚಾನಲನ್ನು ಫಸ್ಟ್ ಟೈಮ್ ನೋಡುವವರು ಸಬ್ಸ್ಕ್ರೈಬ್ ಮಾಡಿ, ಆಯಿತಾ? ತುಂಬ ಒಳ್ಳೆ ಒಳ್ಳೆ ವಿಡಿಯೋ ಎಲ್ಲ ಹಾಕಿದ್ದೇನೆ, ಎಲ್ಲರೂ ಸಹ ನೋಡಿ, ಆಯಿತಾ? ಈಗ ಮಗುಚಿ ಹಾಕುವ ಅದನ್ನು. ಇನ್ನೊಂದು ಬಾಳೆ ಎಲೆ ಇಡ್ತೇನೆ, ಆಮೇಲೆ ಇದನ್ನು ಮಗುಚಿ ಹಾಕಬೇಕು. ನೋಡಿ ಈ ಥರ. ಸ್ವಲ್ಪ ಕೂಡ ಹುಡಿ ಕೂಡ ಆಗೋದಿಲ್ಲಲ್ಲ. ಈಗ ಬೇಕಿದ್ರೆ ಸ್ವಲ್ಪ ಆಯಿಲ್ ಹಾಕ್ಬೋದು, ಸ್ವಲ್ಪನೇ ಸಾಕು. ಯಾರಿಗೆಲ್ಲ ಈ ನಮ್ಮ ಫಿಶ್ ಫ್ರೈ ಮಸಾಲೆ ಇಷ್ಟ ಆಯಿತು ನೋಡಿ, ಈ ವಿಡಿಯೋ ಇಷ್ಟ ಆದವರು ನಮಗೆ ಒಂದು ಲೈಕ್ ಕೊಡ್ತೀರಲ್ಲ, ಕಮೆಂಟ್ ಸಹ ಮಾಡಿ, ಆಯಿತಾ? ಯಾವಾಗಲೂ ನಮ್ಮ ಚಾನಲನ್ನು ನೋಡ್ತಾ ಇರಿ. ಈ ವಿಡಿಯೋವನ್ನು ನೋಡಿದ ಎಲ್ಲ ನಮ್ಮ ವೀಕ್ಷಕರಿಗೆ ನನ್ನ ತುಂಬ ಹೃದಯದ ಥ್ಯಾಂಕ್ ಯು. ಬಾಯ್.